ಇರಾನಿನ ಹತ್ತಿರದ ಸಮುದ್ರ ತೀರದಲ್ಲಿ ಲಂಗರು ಹಾಕಿರುವ ಅಮೇರಿಕದ ಅಥವಾ ಪ್ರಪಂಚದ ಅತಿ ದೊಡ್ಡ ಯುದ್ಧ ನೌಕೆ ಅಬ್ರಹಾಂ ಲಿಂಕನ್, ಇದಕ್ಕೆ ನಾವು ಮಿಸೈಲ್ನಿಂದ ದಾಳಿ ನಡೆಸಿದ್ದೀವಿ, ಹೆದರಿ ಅದು ವಾಪಸ್ ಹೊರಟಿದೆ ಅಂತ ಇರಾನ್ ಒಂದು ಹೇಳಿಕೆಯನ್ನು ಕೊಟ್ಟಿದೆ. ಇರಾನ್ ಹೇಳ್ತಾ ಇರೋದು, ಅಬ್ರಹಾಂ ಲಿಂಕನ್ಗೆ ನಾವು ದಾಳಿ ಮಾಡಿದ್ದೀವಿ, ನಾಶವಾಗುವ ಭಯದಿಂದ ಅಬ್ರಹಾಂ ಲಿಂಕನ್ ದೂರ ಹೋಗಿದೆ. ಇರಾನಿನ ಹೇಳಿಕೆ, ನಮಗೆ ಯಾವ ಮಿಸೈಲೂ ಬಿದ್ದಿಲ್ಲ, ನಮ್ಮ ಹತ್ತಿರವೂ ಬಂದಿಲ್ಲ ಅಂತ ಅಮೇರಿಕದ ಸ್ಪಷ್ಟೀಕರಣ. 1,00,000 ಕೋಟಿ ರೂಪಾಯಿ ಮೌಲ್ಯದ ಯುದ್ಧ ನೌಕೆ ಇದು ಅಮೇರಿಕದ್ದು, ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡದು. ಒಂದು ಸಲಕ್ಕೆ 90 ಫೈಟರ್ ಜೆಟ್ಗಳನ್ನು ತಗೊಂಡು ಇದು ಸಮುದ್ರಯಾನ ಮಾಡುತ್ತೆ. 90 ಫೈಟರ್ ಜೆಟ್, ನ್ಯೂಕ್ಲಿಯರ್ ವಾರ್ಶಿಪ್ ಇದು. ಒಂದು ಸಲ ಒಂದು ಬಂದರಿನಿಂದ ಹೊರಟ್ರೆ 24 ವರ್ಷ ಇದಕ್ಕೆ ಏನು ರೀಫ್ಯೂಯಲ್ ಮಾಡಬೇಕಾಗಿಲ್ಲ. ಅಂದರೆ ನ್ಯೂಕ್ಲಿಯರ್ ರಿಯಾಕ್ಟರ್ನಿಂದ ಹೋಗೋದಿತ್ತು. 24 ವರ್ಷ ಒಂದು ಹನಿ ಪೆಟ್ರೋಲ್ ಹಾಕಬೇಕಾಗಿಲ್ಲ, ಒಂದು ಹನಿ ಡೀಸೆಲ್ ಹಾಕಬೇಕಾಗಿಲ್ಲ. ಅಂಥ ಯುದ್ಧ ನೌಕೆ ಅಬ್ರಹಾಂ ಲಿಂಕನ್ನನ್ನು ಈ ಯುದ್ಧಕ್ಕಾಗಿ ಇರಾನಿನ ಹತ್ರ ಅಮೇರಿಕ ತೆಗೆದುಕೊಂಡು ಬಂದಿದೆ. ಇದು 2ನೇ ಸಲ ಇರಾನ್ ಹೇಳೋದು, ಅದರ ಮೇಲೆ ನಾವು ದಾಳಿ ನಡೆಸಿದ್ದೀವಿ ಅಂತ. ನಮ್ಮ ಮೇಲೇನು ಬಿದ್ದಿಲ್ಲ ಅಂತ ಅಮೇರಿಕದ ಸ್ಪಷ್ಟೀಕರಣಗಳಿದ್ದಾವೆ. 6,000 ಜನ ಕೆಲಸ ಮಾಡ್ತಾರೆ ಇದರಲ್ಲಿ. 6,000 ಜನ ಅಮೇರಿಕದ ನೌಕಾಸೇನೆಯ ಸಿಬ್ಬಂದಿ ಕೆಲಸ ಮಾಡ್ತಾರೆ.